ಪಂಚಪೀಠಾಧೀಶ್ವರರು ವಿಶ್ವಕ್ಕೆ ಶಾಂತಿ ದೊರಕಲಿ, ಮಾನವ ಜನ್ಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ತಮ್ಮ ನಿರಂತರವಾದಂತ ಒಂದು ಧರ್ಮ ಬೋಧನೆಯನ್ನು ಮಾಡುವಾಗ ಇನ್ನೊಂದು ಕಡೆ ಕಾಯಕ ಮತ್ತು ದಾಸೋಹ ಜೊತೆಗೆ ಬಸವಾದಿ ಶರಣರು ದೈವ ಧರ್ಮದ ಮೂಲ ಅಂತ ಹೇಳಿ ಒಂದು ಭವ್ಯವಾದಂತಹ ವೀರಶೈವ ಲಿಂಗಾಯತ ಸಂಸ್ಕೃತಿ ಅಡಿಯಲ್ಲಿ ಈ ನಾಡು ಇವತ್ತು ದಿವಸ ಮುನ್ನುಡಿದು ಬಂದಿದೆ. ಇವತ್ತು ಶ್ರೀ ಕ್ಷೇತ್ರ ಯಡೂರಕ್ಕೆ ಏನು ವೀರಭದ್ರ ದೇವಸ್ಥಾನ ಒಂದು ಜಾಗೃತ ದೇವಸ್ಥಾನವಾಗಿದೆ. ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಇವತ್ತು, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ, ನಮ್ಮ ತಾಯಂದಿರು, ಸಹೋದರರು ಇಲ್ಲಿ ಬಂದು ವೀರಭದ್ರೇಶ್ವರರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂತ ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀಶೈಲ ಜಗದ್ಗುರುಗಳು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಈ ಒಂದು ಯಡೂರು ಕ್ಷೇತ್ರದ ಒಂದು ನೇತೃತ್ವ ವಹಿಸಿಕೊಂಡ ಮೇಲೆ ಇದು ಸಾಕಷ್ಟು ಇವತ್ತು ಸಹ ಅಭಿವೃದ್ಧಿಯಾಗಿ ಇವತ್ತು ಸಹ ಒಂದು ಹಬ್ಬರವಾಗಿ ಇವತ್ತು ಬೆಳೆದಿದೆ. ಒಂದ್ ಕಡೆ ಶ್ರೀಶೈಲ ಕ್ಷೇತ್ರ, ಇನ್ನೊಂದು ಕಡೆ ಇವತ್ತು ಸಹ ಯಡೂರು ಕ್ಷೇತ್ರ. ಇವು ಎರಡು ಕಣ್ಣುಗಳಂತೆ ಇವತ್ತು ಸಹ ಪರಮ ಪೂಜ್ಯ ಜಗದ್ಗುರುಗಳು ಇದನ್ನ ಅಭಿವೃದ್ಧಿ ಮಾಡುವಂತ ಒಂದು ಕೆಲಸವನ್ನು ಶ್ರೀಶೈಲಕ್ಕೂ ಕೂಡ ಇವತ್ತು ಲಕ್ಷಾಂತರ ಜನ, ಉತ್ತರ ಕರ್ನಾಟಕದ ಜನ ಶ್ರೀಶೈಲಕ್ಕೆ ಹೋದಾಗ ಆ ಎಲ್ಲ ಜನರಿಗೆ, ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡು ಹೋಗುವ ಜನರಿಗೆ ಜಗದ್ಗುರುಗಳು ಅಲ್ಲಿ ಆಶ್ರಯ ಅನ್ನದಾಸವನ್ನ ಮಾಡುವ ಮೂಲಕ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಇವತ್ತು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಎಂದು ಬಯಸುವ ಒಂದು ಕನಸನ್ನ ಪರಮ ಪೂಜ್ಯ ಜಗದ್ಗುರು ಹೊತ್ತುಕೊಂಡಿದ್ದಾರೆ. ಯಡೂರಿಂದ ಶ್ರೀಶೈಲವರೆಗೆ ಅವರು ಪಾದಯಾತ್ರೆ ಮಾಡಿ, ಆ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಇವತ್ತು ಶ್ರೀಶೈಲ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಭಕ್ತಾದರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಸಿಗಬೇಕು ಅನ್ನುವಂತ ಕಾರಣ ಇದ್ರೂ ಕೂಡ, ಜೊತೆಗೆ ಪರಿಸರಕ್ಕೆ ಎಲ್ಲೆಡೆ ಇವತ್ತು ಗಿಡ ಮರಗಳನ್ನ ಬೆಳೆಸಿ ಹಸಿರೀಕರಣಕ್ಕೆ ಇವತ್ತು ಒಂದು ಒತ್ತನ್ನು ಕೊಟ್ಟಿರುತ್ತೆ. ಇವತ್ತು ಹಸಿರು ನಮ್ಮ ಉಸಿರು, ಸ್ವಚ್ಛ ಗಾಳಿಗಾಗಿ, ಸುಂದರ ಪರಿಸರಕ್ಕಾಗಿ ಇವತ್ತು ಎಲ್ಲರೂ ಬಯಸ್ತಾರೆ. ನಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣ ಸ್ವಚ್ಛತೆಯನ್ನು ಕೂಡಬೇಕು, ಪರಿಸರ ಅದು ನಾವು ಕಾಪಾಡ್ಕೊಂಡ್ಬರ್ಬೇಕು. ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮ 50 ವರ್ಷದ ಸುದೀರ್ಘ ಒಂದು ಪ್ರವಚನಗಳಲ್ಲಿ ಅವರು ಸ್ವಚ್ಛತೆ ಮತ್ತು ಹಸಿರೀಕರಣಕ್ಕೆ ಒತ್ತನ್ನು ಕೊಟ್ಟಿದ್ರು. ಆ ಒಂದು ಕೆಲಸವನ್ನ ಪೂಜ್ಯ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು ಇಲ್ಲಿನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅದೆಲ್ಲರೂ ಕೂಡ ನಾವು ಶ್ಲಾಘನೀಯ ಅನ್ನೋ ಮಾತನ್ನು ಕೂಡ ಸಂದರ್ಭ. ಇವತ್ತು ನಮ್ಮ ಸಮಾಜ, ವಿಶೇಷವಾಗಿ ನಮ್ಮ ದೇಶ ರೈತ ಪ್ರಧಾನವಾದಂಥ ದೇಶ. ಇವತ್ತು ರೈತರಿಗೆ ಒಳ್ಳೇದಾಗಬೇಕು, ಅವ್ರನ್ನ ನಾವು ಶ್ರೀಮಂತಗೊಳಿಸಬೇಕು, ಅವರಿಗೆ ನಾವು ನೀರಾವರಿಯನ್ನ ಮಾಡುವ ಮೂಲಕ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ಇವತ್ತು ಪರಮ ಪೂಜ್ಯ ಜಗದ್ಗುರುಗಳ ಎಲ್ಲರ ಒಂದು ಆಶಯ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಕಾಶ್ ಹುಕ್ಕೇರಿ ಇವತ್ತೇನು ನಮ್ಮ 79ನೇ
ಹುಟ್ಟು ಹಬ್ಬವನ್ನು ಇವತ್ತು ಸಹ ನಾವೆಲ್ಲರೂ ಅತ್ಯಂತ ಪ್ರೀತಿ ಅಭಿಮಾನದಿಂದ ಇವತ್ತು ಸಹ ಆಚರಣೆ ಮಾಡ್ತಾ ಇದ್ದೇವೆ. ನಾನು ನೋಡಿದ್ದೀನಿ, ನಾನು ನೀರಾವರಿ ಮಂತ್ರಿ ಇದ್ದಾಗ 5 ವರ್ಷ ಅವ್ರನ್ನ ವಿಶೇಷವಾಗಿ ನಾನು ನೋಡಿದ್ದೀನಿ, ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಯಾವುದೇ ಒಂದು ಅಭಿವೃದ್ಧಿ ಕೆಲಸದ ಸಲುವಾಗಿ ಹಿಂದೆ ಮುಂದೆ ನೋಡ್ಲಾರ್ದೆ ಅವ್ರ ಸಚಿವರಿರ್ಲಿ, ಶಾಸಕರಿರ್ಲಿ, ಪ್ರತಿಯೊಂದು ಅಧಿಕಾರಿಗಳ ಬಳಿಗೆ ತಾವೇ ಹೋಗಿ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಪ್ರಯತ್ನ ಮಾಡಿದಂಥವ್ರು. ನಾವು ಎಷ್ಟೋ ಸಲ ನಮ್ಮ ಸಹೋದರ ಗಣೇಶ್ ಹುಕ್ಕೇರಿ ಅವ್ರಿಗೆ ಹೇಳ್ತಿರ್ತೀವಿ, 90% ಕೆಲಸ ಗಣೇಶ್ ಹುಕ್ಕೇರಿ ಅವ್ರದ್ದು, ಪ್ರಕಾಶ್ ಹುಕ್ಕೇರಿ ಅವರು ಮಾಡ್ತಿರ್ತಾರೆ. ಇನ್ನೇನು ಅವ್ರಿಗೆ ಏನಾದ್ರು ಗಣೇಶ್ ಹುಕ್ಕೇರಿ ಅವ್ರ ಬದಲಿ ಅವ್ರು ನಾಳೆ ವಿಧಾನಸಭಾದಾಗ ಅವ್ರು ಬಿಡುವಂತ ಅವಕಾಶ ಇದ್ರೆ ಅದನ್ನು ಕೂಡ ಮಾಡಿರ್ತೀವಿ. ಪಾವರ ಪಟ್ಟಣ ಎಲ್ಲ ಪೂರ್ತಿ ಇಲ್ಲೇ ಇದೆ. ಹೀಗಾಗಿ ಬಹಳ ದೊಡ್ಡ ಕೆಲಸವನ್ನು ಅವರು ಕ್ಷೇತ್ರದ ಅಭಿವೃದ್ಧಿಗೆ, ಯಾಕಂದ್ರೆ ಅವರು ಪಾರ್ಲಿಮೆಂಟ್ ಮೆಂಬರ್ ಇದ್ರು. ಆ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಸವಳು ಜವಳು ಈ ಭಾಗದಲ್ಲಿ ಒಂದ್ಸಲ ಬಂದು ನಮ್ಮ ನೀರಾವರಿ ಇಲಾಖೆಯಲ್ಲಿ ನಮ್ಮ ಕಚೇರಿಯಲ್ಲಿ ಬಂದು ಸವಳು ಜವಳು ಕೆಲಸ ಎಷ್ಟೆಷ್ಟಿದಾವು ಇಡೀ ರಾಜ್ಯದೆಲ್ಲ ನನ್ಗೆ ಕೊಟ್ಬಿಡಿ, ನಾನೇ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಡೆಲ್ಲಿಗೆ ಹೋಗಿ ಫಾಲೋ ಅಪ್ ಮಾಡ್ಕೊಂಡು ಎಲ್ಲಾನು ನಮ್ಮ ಮತಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದ ಕೆಲಸವನ್ನ ಮಾಡ್ಕೊಂಡು ಬಂದಂಥವ್ರು. ಅಂತ ಒಂದು ಕಾಳಜಿ ಬದ್ಧತೆಯನ್ನು ಹೊಂದಿದಂತ ನಾಯಕರು. ಇನ್ನೊಂದ್ ಕಡೆ ಪ್ರಭಾಕರ್ ಕೋರೆ ಸಾಹೇಬರು ಇವತ್ತು KLE ಸಂಸ್ಥೆಯನ್ನ ಹೆಮ್ಮರವಾಗಿ ಬಳಸಿ ಇವತ್ತು ದೇಶ ವಿದೇಶದಲ್ಲಿ ನಮ್ಮ KLE ಸಂಸ್ಥೆ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ, ಹೆಮ್ಮೆಯ ಸಂಸ್ಥೆಯಾಗಿ ಆಗ್ಲಿಕ್ಕೆ ಇವತ್ತು ಸಹ ಹಗಲು ರಾತ್ರಿ ತಮ್ಮ ಜೀವನಕ್ಕೂ ಶ್ರಮಿಸಿ ಇವತ್ತು ಈಗ ಅವರು ಆ ತಮ್ಮ ಚೇರ್ಮನ್ಗೆ ಬಿಟ್ಟು ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಸ್ವಲ್ಪ ಅವ್ರ ಜೊತೆ ಜಗ ಹಿಡಿದಮ್ಮ ಅವ್ರಿಗೆ ಹೇಳಿದೆ, ಒಂದು ದಿವಸ ಏನಾದ್ರು ಮಾಡಿ ಒಂದು ದಿವಸ ನಮ್ಮ ಅಮಿತ್ ಖೋರೆ ಅವ್ರಿಗೆ ನೀವು ಚೇರ್ಮನ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಈ ಕೆಲಸ ನಾನು ಮಾಡಿಬಿಟ್ಟಿದ್ದೆ. ನಾನು ನನ್ನ ಸುಪುತ್ರ ಬಸವನಗೌಡ ಪಾಟೀಲ್ ಇವತ್ತು ಈಗಾಗಲೇ ನಮ್ಮ ಯೂನಿವರ್ಸಿಟಿ ಚಾನ್ಸಲರ್ ಮಾಡಿದ್ದೀವಿ. ನೀವು ಇವತ್ತು ದಿವಸ ಇದನ್ನ ಅಮಿತ್ ಬಿಟ್ಕೊಡ್ರಿ ಅಂತ ಹೇಳಿದ್ರೆ ಅವರು ಬಹಳ ನಮ್ಮೆಲ್ಲರ ಮಾತನ್ನು ಕೇಳಿ ಅಮಿತ್ಗೆ ಅದನ್ನ ಕೊಟ್ಟಿದ್ದಾರೆ. ಅವನು ಕೂಡ ಬಹಳ ಒಬ್ಬ ಒಳ್ಳೆಯ ಯುವಕ. ಆ ರೀತಿ ಗಣೇಶ್ ಹುಕ್ಕೇರಿ ಆ ರೀತಿ ದಿವಸ KLE ಸಂಸ್ಥೆನ ಇನ್ನೂ ಆಧುನಿಕ ಯುಗದಲ್ಲಿ ಬೆಳೆಸಿಕೊಳ್ಳುವಂತ ಒಂದು ಸಾಮರ್ಥ್ಯ ಅವ್ರಿಗೂ ಕೂಡ ಇದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಜಗದೀಶ್ ಶೆಟ್ಟರ್ ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಈಗ ಸಂಸದರಾಗಿ ಈ ದೇಶಕ್ಕೆ ನಮ್ಮ ಸಮಾಜದಲ್ಲಿ ಒಂದು ನೇತೃತ್ವ ವಹಿಸಿಕೊಂಡು ಮಾರ್ಗದರ್ಶನ ಮಾಡಿ ಈ ಕ್ಷೇತ್ರದಲ್ಲಿ ಈ ರಾಜ್ಯದ ಅಭಿವೃದ್ಧಿಗೆ ಅವರು ಶ್ರಮಿಸಿದ್ದಾರೆ. ಇವರೆಲ್ಲರ ಒಂದು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಉಪರಾಷ್ಟ್ರಪತಿಗಳು, ರಾಜ್ಯಪಾಲರು, ಗಣತಂತ್ರ ರಾಜ್ಯಪಾಲರು ಬಂದು ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ಇವತ್ತು ನಮ್ಮ ಧಾರ್ಮಿಕ ನೆಲೆ ಇನ್ನಷ್ಟು ಭದ್ರಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಕೂಡ ಅದನ್ನು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಇಲ್ಲಿ ಬಂದು ವಿಶೇಷವಾಗಿ ನನಗೆ ಇಲ್ಲಿ ಬರಲಿಕ್ಕೆ ನಮ್ಮ ಗಣೇಶ್ ಹುಕ್ಕೇರಿ ಅವ್ರು ಏನು ಮಾಡ್ತೀರಿ ಮಾಡ್ರಿ ನೀವು ತಿಳಿಸ್ ಬರಬೇಕಂತ ಹೇಳಿ, ಗಣೇಶ್ ಹುಕ್ಕೇರಿ ಅವರ ಇದಕ್ಕೆ ನಾವು ಯಾವಾಗಲೂ ಪ್ರಕಾಶ್ ಹುಕ್ಕೇರಿ ಅವ್ರ ಪಾರ್ಟಿ ಇದ್ರೂ ಕೂಡ ಗಣೇಶ್ ಹುಕ್ಕೇರಿ ಅವರ ಮಾತನ್ನ ಇವತ್ತು ಸಹ ಕೇಳಿ ಪೂಜ್ಯ ಶ್ರೀ ಜಗದ್ಗುರುಗಳ ಒಂದು ಆಹ್ವಾನದ ಮೇರೆಗೆ ಇವತ್ತು ಸಹ ಬಂದು ನಾನು ಕೂಡ ಜಗದ್ಗುರುಗಳ ಒಂದು ಆಶೀರ್ವಾದ, ವೀರಭದ್ರೇಶ್ವರ ಆಶೀರ್ವಾದ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಸಹ ನಮ್ಮ ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು, ಆ ದಿಶೆಯಲ್ಲಿ ನಮ್ಮ ಪ್ರಯತ್ನಗಳನ್ನ ಪೂಜ್ಯ ಶ್ರೀಗಳ ಒಂದು ಜಗದ್ಗುರುಗಳ ನೇತೃತ್ವದಲ್ಲಿ, ಎಲ್ಲ ಹಿರಿಯ ನೇತೃತ್ವದಲ್ಲಿ ಆ ಸುಂದರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಧಾರ್ಮಿಕ ನೆಲೆಯನ್ನು ವೃದ್ಧಿ ಮಾಡಿ ಇವತ್ತು ನಮ್ಮ ರಾಜ್ಯ, ನಮ್ಮ ನಾಡು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪ್ರಯತ್ನವನ್ನು ಮಾಡೋಣ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ.